ಸರ್ ದೆಹಲಿ ಬಂದಿದ್ದೀರಿ, ರೇವಣ್ಣ ಅವರು ದೆಹಲಿ ಬಂದಿದ್ದಾರೆ, ಏನು ವಿಶೇಷ ಸರ್? ನಾವು ಜಿಲ್ಲೆಯ ಡೆವಲಪ್ಮೆಂಟ್ ಬಗ್ಗೆ ರೈಲ್ವೆ ಮಂತ್ರಿಯವ್ರನ್ನ ಭೇಟಿ ಮಾಡಕ್ಕೆ ಬಂದಿದ್ವಿ. ಅವ್ರು ಭೇಟಿ ಮಾಡಿ ನಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ, ರೋಡ್ಸ್ ಇರ್ಬೋದು, ರೈಲ್ವೆ ಇರ್ಬೋದು, ಮತ್ತು ನಮ್ಮ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೊಂಡು. ಸರ್, ಈಗ ಹನಿ ಟ್ರ್ಯಾಪ್ ಬಗ್ಗೆ ಚರ್ಚೆ ಆಗ್ತಿದೆ. ರಾಜಣ್ಣ ಅವರು ದೂರು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು ಭೇಟಿ ಹೋಗಿದ್ದಾರೆ. ಮತ್ತೆ ಜೀನ್ಸ್ ಹಾಕಿ ಬಂದಿದ್ದು ಒಂದು ಹುಡುಗಿ ಟ್ರ್ಯಾಪ್ ಮಾಡಕ್ ಪ್ರಯತ್ನ ಪಟ್ಟರು ಅನ್ನೋದೆಲ್ಲ ಹೇಳ್ತಿದ್ದಾರೆ. ಏನಾಗ್ತಿದೆ ಸರ್ ರಾಜ್ಯದಲ್ಲಿ? ನೋಡಿ, ನಾನು ಸದನದಲ್ಲಿದ್ದೆ ಅವತ್ತು. ಸದನದಲ್ಲಿ ಮಾನ್ಯ ರೇವಣ್ಣ ಅವರು, ನಾನು ಪಕ್ಕದಲ್ಲೇ ಕೂತಿದ್ದ. ಆಗ ರಾಜಣ್ಣವರು ಆ ಕಡೆಯಿಂದ ಬಂದು ಅವರೇ ಮಾತಾಡಿದರು. ಅದಕ್ಕಿಂತ ಮುಂಚೆ ಯತ್ನಾಳ್ ಅವರು ಪ್ರಸ್ತಾಪ ಮಾಡಿದರು, ನಿಮ್ಮಲ್ಲಿ ಹಿಂಗೆ ಆಗಿದೆ ಅಂತೇಳಿ. ರಾಜಣ್ಣವರು ಅವಾಗ ಆಗಿದ್ದು ನಿಜ, ನಾನು ಸತ್ಯಚಂದ್ರನೂ ಅಲ್ಲ ಶ್ರೀರಾಮಚಂದ್ರನೂ ಅಲ್ಲ ಅಂತ ಹೇಳಿದ್ದನ್ನ ನಾನು ಕೇಳಿದೆ. ಬಹುಶಃ ಇದನ್ನ ನಾವು ಯಾರು ಕೇಳಿ ಮಾಡಿದವರಲ್ಲ, ಅವರೇ ಆಗಿದೆ ಅಂತಕ್ಕಂಥದ್ದನ್ನ ಒಪ್ಕೊಂಡಂಗೆ ಸದನದಲ್ಲಿ ಹೇಳಿದರು. ಒಬ್ಬ ಮಂತ್ರಿಗೆ ಈ ರೀತಿಯಾದಂಥ ಹನಿ ಟ್ರಾಪ್ ಆಗಿದೆ ಅಂತಕ್ಕಂಥದ್ದನ್ನ ಚರ್ಚೆಗೆ ಇದಕ್ಕೆ ಬಂದಾಗ ಅದನ್ನ ಹೇಳಿದಾಗ ಅವರು ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಎಲ್ಲಾಗಿದೆ ಅಲ್ಲಿಗೆ ದೂರ ಯಾಕೆ ಕೊಡ್ಲಿಲ್ಲ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಯಾರೇ ಆಗಿರ್ಲಿ ತಕ್ಷಣ ಇಮಿಡಿಯೇಟ್ ಆಗಿ ಆದಾಗ ಅವರು ಇಮಿಡಿಯೇಟ್ ಆಗಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಬೇಕು. ಕೊಡದೇ ಇರೋದು ನೋಡಿದ್ರೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಮಗೆ ಸಂಶಯ ಇದೆ. ಈಗ ಅದಕ್ಕೆ ಉತ್ತರ ಯಾರು ಕೊಡಬೇಕು ಅಂತಂದ್ರೆ ರಾಜಣ್ಣ ಅವರೇ ಉತ್ತರ ಕೊಡಬೇಕು. ಯಾತಕ್ಕೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಪ್ರಶ್ನೆ. ಈಗ ನನ್ನೆ ಮಾಧ್ಯಮದಲ್ಲಿ, ಟಿವಿನಲ್ಲಿ ಮತ್ತೆ ಇದರಲ್ಲಿ ನೋಡಿದೆ. ನಾನು ನನ್ನ ಸಹೋದ್ಯೋಗಿ ಸಚಿವರುಗಳ ಜೊತೆ ಮಾತಾಡಿ ಚರ್ಚೆ ಮಾಡಿ ಅದ್ರ ಬಗ್ಗೆ ದೂರು ಕೊಡ್ತೀನಿ ಹೋಮ್ ಮಿನಿಸ್ಟ್ರಿಗೆ. ಇದು ಹೋಮ್ ಮಿನಿಸ್ಟ್ರಿಗೆ ದೂರು ಕೊಡೋದಲ್ಲ ಇದು ಸಬ್ಜೆಕ್ಟ್. ಇದು ಅವ್ರ ಮೇಲೆ ಬಂದಿರತಕ್ಕಂಥ ಅಪರಾಧ ಏನಿದೆ ಅದನ್ನ ಸರಿಪಡಿಸ್ಕೊಳ್ಳಕ್ಕೆ ಅವರು ಸಂಬಂಧಪಟ್ಟ ಸ್ಟೇಷನ್ ಕೊಡಬೇಕು. ಈಗ ಹುಡುಗಿ ಯಾರು ಜೀನ್ಸ್ ಹಾಕೊಂಬಂದಿದೆ ಅಂತ ಹೇಳ್ತಕ್ಕಂಥದ್ದನ್ನ ಈಗ ಹೇಳ್ತಾ ಇದಾರಲ್ಲ, ಇಷ್ಟು ದಿವಸ 4 ದಿವಸ ಹೇಳಲಿಲ್ಲ. ನೀವು ಹೇಳದೇ ಇರೋ ದಿವಸ ನೋಡಿದ್ರೆ ಏನೇನೋ ಯೋಚನೆ ಮಾಡಿ ಇದನ್ನ ಮಾಡಿ ಹೇಳಿದ್ದಾರೆ ಅಂತಕ್ಕಂಥ ಸಂಶಯ ಬಂದಿದೆ. ಬಹುಶಃ ಈಗ ಅವ್ರು ಹೇಳೋದು ಲೇಟ್ ಆಗಿ ನೋಡಿದ್ರೆ ಆಗಿರೋದನ್ನ ಒಪ್ಕೊಂಡಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅಂತಕ್ಕಂಥ ನಾನು. ಅಂದ್ರೆ ಈಗ ಅವರು ಕೊಡ್ತಾ ಇರತಕ್ಕಂಥ ಹೇಳಿಕೆಗಳಲ್ಲಿ ಗೊಂದಲಗಳಿವೆ, ಮತ್ತೆ ಸಾಕಷ್ಟು ಅನುಮಾನ ಸೃಷ್ಟಿ ಮಾಡುವತಕ್ಕಂಥ ವಿಷಯಗಳಿದೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ? ಅಲ್ಲ, ಗೊಂದಲ ಏನಿಲ್ಲ. ಅವರು ಒಪ್ಕೊಂಡಿದೀವಿ, ನಾನು ಹೆಂಗೆ ಬಚಾವ್ ಆಗ್ಬೇಕು ಅಂತಕ್ಕಂಥದ್ದು ಯೋಚನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಟೈಮ್ ತಗೋತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಗೆ ಅನುಮಾನ ಇದೆ. ಈಗಲೂ ಕೂಡ ರಾಜಣ್ಣ ಒಬ್ರು ರಾಜ್ಯದ ಮಂತ್ರಿಯಾಗಿ ಅವ್ರಿಗೆ ಅವಮಾನ ಅಲ್ಲ, ಇಡೀ ರಾಜ್ಯಕ್ಕೆ ಅವಮಾನ, ಸದನಕ್ಕೆ ಅವಮಾನ. ಕೂಡಲೇ ಈಗಲಾದ್ರೂ ಎಚ್ಚೆತ್ತುಕೊಂಡು ಅವ್ರು ಯಾರೋ ಹನಿ ಟ್ರಾಪ್ ಆಯಮ್ಮ ಜೀನ್ಸ್ ಹಾಕಿದಲ್ಲ ಅವ್ರ ಹೆಸರನ್ನ ಹೇಳ್ತಕ್ಕಂಥದ್ದಿರ್ಬೋದು. ಅವ್ರು ಎಲ್ಲಿರ್ತಾರೆ ಅಲ್ಲಿ ಸಿಸಿ ಕ್ಯಾಮ್ರಾ ಇರ್ತದೆ, CCTV ಇರ್ತದೆ. ನಮಗ್ ಗೊತ್ತಿರಂಗೆ ಅಪೆಕ್ಸ್ ಬ್ಯಾಂಕ್ ಅಂತಕ್ಕಂಥದ್ದನ್ನ ಯಾರೋ ಹೇಳಿರ್ತಕ್ಕಂಥದ್ದು ಕೇಳಿದೀವಿ, ನಮ್ಗೆ ಗೊತ್ತಿಲ್ಲ ಎಲ್ಲಿದ್ದು. ಅದು ತಕ್ಷಣ CC ಕ್ಯಾಮ್ರಾ ತೆಗೆದು ಆ ಹುಡುಗಿ ಯಾರು ಏನು ಎತ್ತ ಅನ್ನೋದನ್ನ ರಾಜಣ್ಣವರೇ ಹೇಳ್ಬೇಕೆ ಹೊತ್ತು ಇದ್ರಲ್ಲಿ ಯಾರು ಹೇಳೋದಕ್ಕೂ ಸಂಬಂಧ ಇಲ್ಲ, ಅವರೇ ಹೇಳ್ಬೇಕಿಲ್ಲ. ಈಗ ಫೋನ್ ಟ್ಯಾಪಿಂಗ್ ವಿಚಾರ ಕೂಡ ಬಹಳ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ನ ಕೆಲವು ಶಾಸಕರು ಕೂಡ ಈ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ. ಈಗ ಫೋನ್ ಟ್ಯಾಪಿಂಗ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇಲಾಖೆಯಿಂದನೇ ಟ್ಯಾಪ್ ಮಾಡ್ಕೋಬೇಕಾಗಿಲ್ಲ. ಈಗ ಬುದ್ಧಿವಂತಿಕೆ ಇದ್ರೆ ಅದು ಯಾವುದೋ ಒಂದು ಮಿಷಿನ್ ಬಂದಿದೆ ಅಂತ ಮನೆಯಲ್ಲೇ ಇಟ್ಕೊಂಡು ಟ್ಯಾಪ್ ಮಾಡ್ಕೊಳ್ಳುವಂತ ವ್ಯವಸ್ಥೆಗೆ ಬಂದಿದೆ. ಯಾರೇ ಆಗಿರ್ಲಿ ಬೇರೆಯವ್ರನ್ನ ಫೋನ್ ಟ್ಯಾಪ್ ಮಾಡ್ತಕ್ಕಂಥದ್ದು, ಕದ್ದಾಳ್ಸಕ್ಕಂಥದ್ದು ನಿಜವಾಗ್ಲೂ ಕೂಡ ಅಪರಾಧ. ಅದನ್ನ ಮಾಡಬಾರ್ದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ JDS ನಾಯಕರಾದಂತಹ ಮಾಗಡಿ ಮಂಜು ಅವರು ಹೇಳಿದ್ದಾರೆ 224 ಜನದ್ದು CD ಮಾಡಿ ಇಟ್ಕೊಂಡಿದ್ದಾರೆ ಅಂತ. ಅಂದ್ರೆ ನಿಮ್ಮ ಮೇಲೂ ಆ ತರದೊಂದು ಆರೋಪ ಬಂದಂಗ ಆಗುತ್ತೆ. ನೋಡಿ, ಅವರು ಒಂದೊಂದ್ಸತಿ ಶಾಸಕರಾಯ್ತಾರೆ, ಬರ್ದಲ್ಲಿ ಮಾತಾಡ್ತಾರೆ. ಆ ರೀತಿ ಹೇಳಿಕೆನ ಕೊಡಬಾರದು. ನಿರ್ದಿಷ್ಟವಾಗಿ ಕೊಡಂಗಿದ್ರೆ ಅವನಿಗೆ ದಾಖಲೆ ಇದ್ರೆ, ಇಂತಿಂತವ್ರು ಇದ್ರೆ, ಇಂಥವ್ರ ಹೆಸರು ಕೊಡುವಂತ ಶಕ್ತಿ ಇದ್ರೆ ಮಾತಾಡಬೇಕು. ಬಾಯಿ ಚಪ್ಪಲಿಕ್ಕೆ ಟಿವಿನಲ್ಲಿ ಬರಬೇಕು, ಮಾಧ್ಯಮದಲ್ಲಿ ಬರಬೇಕು ಅಂತ ಹೇಳೋದಿದೆಯಲ್ಲ, ದಟ್ ಶೋಸ್ ಈಸ್ ಇನ್ ಮೆಚುರಿಟಿ ಇನ್ ಪಾಲಿಟಿಕ್ಸ್ ಅಂತ ನನ್ನ ಅಭಿಪ್ರಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.